ಕೆಲಸ ಮಾಡ್ತಿದ್ದೆ. ಅದರಲ್ಲಿ ಒಬ್ಬರು ಗೀತಾ ಅಂತ ಬರ್ತಾಯಿದ್ರು ಪೇಷಂಟ್. ಅವರು ಪೇಷಂಟು. ಆ ಪೇಷಂಟ್ ಅವರು ಪೇಷಂಟೇ, ಅವ್ರು ಕರ್ಕೊಂಬಂದಿರೋರು ಪೇಷಂಟೇ. ಪಾಪ ಅವರಿಗೆ ಬರೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಚಿಕಿತ್ಸೆ ಕೊಡು ಅಂತ ನನಗೆ ಹೇಳಿ ಕರ್ಕೊಂಡೋಗಿದ್ರು. ಒಂದು ಸತಿ ಕರ್ಕೊಂಡು ಹೋಗಿದ್ರು. ನಾನು ಮನೆಯಲ್ಲೇ ಚಿಕಿತ್ಸೆ ಕೊಟ್ಟೆ. ನಾನು ವಾಪಸ್ ಬಂದೆ. ಮತ್ತು ಇನ್ನೊಂದು ಸತಿ ನನಗೆ ಚಿಕಿತ್ಸೆ ಕೊಡು ಅಂತ ಕರ್ಕೊಂಡು ಹೋದಾಗ ನನಗೆ ಈ ಥರ ಎಲ್ಲ ಅಸಭ್ಯವಾಗಿ ನಡ್ಕೊಂಡು ನನ್ನ ಮೇಲೆ ಅತ್ಯಾಚಾರ ಮಾಡಿ ಏನೂ ಗೊತ್ತಿಲ್ಲದಳೆ ಕರ್ಕೊಬಂದು ನನಗೆ ಬೀದಿ ನಿಲ್ಲಿಸಿದ್ದಾರೆ ಸರ್. ಈಗ ನನಗೆ ಇಬ್ಬರು ಮಕ್ಕಳಿದ್ದಾರೆ ಅಂತ ನನ್ನ ಕಷ್ಟಗಳು ಒಬ್ಬರು ಸಂತಸ್ತವೆ ಅಂತ ಹೇಳಿದಾಗ ಅವ್ರಿಗೆ ನಾನು ಎಲ್ಲದನ್ನು ಹೇಳ್ಕೊಂಡಾಗ ನನ್ನ ಮೇಲೆ ಅತ್ಯಾಚಾರ ಆಗಿರೋದು ನಾನು ಬಂದು ಹೇಳ್ಬೇಕಿತ್ತು. ನನಗೆ ಕೊಲೆ ಬೆದರಿಕೆ ಹಾಕಿ ನಿಮಗೆಲ್ಲ ರಾಜಕಾರಣಿಗಳು ಗೊತ್ತಿದ್ದಾರೆ ನನಗೆ, ನೀನು ಹೊರಗಡೆ ಹೋಗಿ ನೀನು ಹೇಳಿದ್ರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ, ನಿನ್ನ ಮಕ್ಕಳನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ನನ್ನ ಮೇಲೆ ಹೇಳಿ ಈಗ ನನಗೆ ಮೀಡಿಯಾದಲ್ಲೂ ಪ್ರಚಾರ ಮಾಡಿ ಏನೇನೋ ಮನಿ ಟ್ರ್ಯಾಪ್ ಅಂತಂದರೆ ನನಗೇನು ಗೊತ್ತೇ ಇಲ್ಲ ಸರ್. ನಾನು ಒಂದು ಅಮಾಯಕಿ ಮೀಡಿಯಾದಲ್ಲಿ ಕೂತ್ಕೊಂಡು ಎಲ್ಲ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ನನ್ನ ಮನೆಗೂ ಮಗ ತೋರ್ಸೋಕ್ಕಾಗ್ತಿಲ್ಲ, ಅಪ್ಪಾಜಿಗೂ ಹುಷಾರಿಲ್ಲ, ನಮ್ಮ ಮನೆಗೆ ಯಾರಿಗೂ ಹುಷಾರಿಲ್ಲ, ನನ್ನ ಮಕ್ಕಳು ಹೊರಗೆ ಕಳ್ಸೋಕ್ಕೂ ಆಗ್ತಾ ಇಲ್ಲ, ನನ್ನ ಕೈಲಿ ನಾನು ಹೊರ ಬರೋಕ್ಕಾಗ್ತಿಲ್ಲ. ನನಗೆ ಏನಾಗುತ್ತೋ ಏನು ಬಿಡುತ್ತೋ ಅಂತ ನನಗೇನು ಗೊತ್ತಿಲ್ಲ. ನಾನು ಒಬ್ಳು ಕೆಲಸ ಮಾಡ್ಕೊಂಡು 8,000 ನನ್ನ ಸ್ಯಾಲ್ರಿ 8,000ಕ್ಕೆ ನನ್ನ ಮನಿ ಟ್ರ್ಯಾಪ್ ಅಂದರೆ ನನಗೆ ಏನನ್ನೋದೇ ಗೊತ್ತಿಲ್ಲ. ಅಷ್ಟೊಂದು ನನಗೇನು ಅಂತಲೇ ಗೊತ್ತಾಗ್ತಿಲ್ಲ ಸರ್. ನಾನು ಏನು ತಪ್ಪು ಮಾಡಿಲ್ದಳ್ಳ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ನಾಗೆ ಏನೇನೋ ಕೇಳಿದ್ರು, ಏನೇನೋ ಸೈನ್ ಮಾಡಮ್ಮ, ನಾನು ಮಾಡಲ್ಲ ಅಂದೆ ಸರ್. ಸೈನ್ ಮಾಡಿ ಓದಿಲ್ಲ ಏನಿಲ್ಲ, ಸೈನ್ ಮಾಡು ಅಂತಾರೆ ಮಾಡಬೇಕು, ಇಲ್ಲ ಅಂದರೆ ಏನು ಬೇಕಾಗೆ ಮಾಡ್ತಾರೆ. ಸೈನ್ ಮಾಡಲಿಲ್ಲ ಅಂದರೆ ಇಲ್ಲಮ್ಮ ನಿನಗೆ ಫಿಕ್ಸು, ಇದು ಜೈಲಿಗೆ ಕಳಿಸಿದೆ 8 ವರ್ಷ 9 ವರ್ಷ ಫಿಕ್ಸು, ಸೈನ್ ಮಾಡಲ್ಲ ಅಂದರೆ ಬಿಡು ಸಾಕು ಆಯಿತು ಕುತ್ಕ, ನಾನು ಏನು ಬೇಕೋ ಅದನ್ನು ಮಾಡ್ತೀನಿ. ನಿಜ ಸರ್. ನನಗೆ ನಾನು ಮಾಡಿಲ್ಲ ಸರ್. ನನ್ನ ಫ್ರೆಂಡ್ ನನಗೆ ಭಯ ಸರ್. ಎಲ್ಲಾದರೂ ಹೋಗ್ಬೇಕು, ಹೊರಗಡೆ ಹೋಗ್ಬೇಕಂದ್ರೆ ನಾನು ಇವ್ರಿಗೆ ಫೋನ್, ನನ್ನ ಫ್ರೆಂಡ್ ಒಬ್ಳಿದ್ದಾಳೆ ಸರ್, ಅದು ಸಂಜನಾ ಅಂತ, ಅವಳು ಫೋನ್ ಮಾಡಿ ಕರೆಸಿರೋದು. ಇವ್ರಿಗೂ ಕರೆಸಿಲ್ಲ, ನಾನು ಆಂಟಿ ಗೊತ್ತಿದ್ದಾರೆ ಪುಷ್ಪಾಂಟಿ ಅಂತ, ಅವ್ರಿಗೆ ಫೋನ್ ಮಾಡಿ ಅವ್ರು ಕರೆಸಿದ್ದಾರೆ ಸರ್. ಏನು ನನಗಿದು ಏನು ಅಂತ ಗೊತ್ತಿಲ್ಲ ಸರ್. ಮೀಡಿಯಾದಲ್ಲೂ ಪ್ರಸಾರದಲ್ಲಿ ಹೆಂಗೆ ಸೈವ ಬರ್ತಿದೆ ನನಗೆ ನಿಜ. ನನ್ನ ಸಾವಿಗೆ ಈ ತಕ್ಕನೂ ಅವ್ರೆ ಪ್ರಭುನೇ ಕಾರಣ. ಎಲ್ಲದೂ ಪ್ರೀ ಪ್ಲಾನ್ ಮಾಡಿ ಅವರೇ ನನ್ನನ್ನು ಒಳಗಿರಲ್ಲ ಬಯಲಿಂದ ನಿಲ್ಲಿಸಿ ನಾನು ಎಲ್ಲಿಗೆ ಹೋಗಿ ಸಾಯ್ಲಿ ಸರ್. ಇವಾಗ ನಮ್ಮ ಮನೆಯಲ್ಲೂ ಬಿಟ್ಕೊಂತಿಲ್ಲ, ಎಲ್ಲೂ ಬಿಟ್ಕೊಂತಿಲ್ಲ ನನ್ನನ್ನು ಸರ್. ಅವರು ಬೆದರಿಕೆ ಹಾಕ್ಬಿಟ್ರು ನನಗೆ. ನನ್ನ ಲಾಯರ್ ಹತ್ರ ಹೋಗಿ ಸರ್ ನನಗೆ ಹಿಂಗೆ ಆಗಿದೆ ಅಂತ ಅಂದಾಗ ಅವ್ರ ಲಾಯರು ಅವ್ರನ್ನ ಕರೆಸಿದ್ರು. ಕರೆಸಿದ ತಕ್ಷಣ ಹಿಂದೆ ಒಂದು 10 ಜನ ಪೊಲೀಸ್, ನನಗೆ ಗೊತ್ತಿಲ್ಲ ಪೊಲೀಸರು ಅಂತ, ಅವ್ರು 10 ಜನ ಬಂದು ಜೀಪ್ ಹತ್ತು ಅಂದ್ರೆ ನನ್ನ ಏನು ತನಿಖೆನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಸುಮ್ಮನೆ ಏನೇನೋ ಬರ್ಸ್ಕೊಂಡ್ರು, ಏನೇನೋ ಮಾಡಿದ್ರು. ನೀನು ಹೋಗಮ್ಮ ಜೈಲಿಗೆ ಅಂತ ಕಳಿಸಿದ್ರು. ನಾನು ಏನೂ ಮಾಡಿಲ್ಲ ಸರ್. ನನಗಿದು ಏನನ್ನೋದು ಗೊತ್ತಿಲ್ಲ ನಿಜ. ನನಗೆ ವಿಷಯ ನಾನು 4 ಸತಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದೀನಿ. ಬರೋದು ಮೀಡಿಯಾದಲ್ಲಿ ಬರ್ತದೆ. ಅದು ಎಂತೆಂಥ ಅಸಹ್ಯವಾಗೆಲ್ಲ ಆಗ್ತಾರೆ ಸರ್ ಮೀಡಿಯಾದಲ್ಲಿ. ನಿಜ ನನಗೆ ಬದುಕಿಗೆ ಆಗ್ತಿಲ್ಲ. ಎಲ್ಲರದು ನನಗೆ ಸತ್ತೋಗ್ಬಿಡ್ಬೇಕು ಅನ್ನಿಸ್ತದೆ ಸರ್. ಏನೋ ತಪ್ಪು, ನಾನು ಸುಮ್ಮನೆ ಕೆಲ್ಸಕ್ಕೆ ಹೋಗ್ತೀನಿ, ಮನೆಗೆ ಬರ್ತೀನಿ, ನನಗಿದೇನು ಗೊತ್ತಿಲ್ಲ ನಿಜ ಸರ್. ಒಳಗಿರೋ ಹೆಣ್ಮಕ್ಳನ್ನ ಬಯಲಿಗೆ ಎಳಿಬಾರ್ದು, ಎರಡೇ ಕೈ ಮುಗಿದ್ಬಿಡ್ತೀನಿ. ತಪ್ಪೇನು ನಿಪ್ಪೇನು ಅಂತ ಪರೀಕ್ಷೆ ಮಾಡಿಬಿಟ್ಟು ನೀವು ಎಳಿಬೇಕು. ತಪ್ಪೇನು ಬರೀ ನಂದೇ ತಪ್ಪಂತ ತೋರಿಸಿದಿರಲ್ಲ, ಅವ್ರ ಫೋಟೋ ಎಲ್ಲಿದೆ, ಅವ್ರದ್ದು ಏನಂತ ಏನು ತನಿಖೆ ಮಾಡಿದ್ದೀರ ನೀವು? ಹೌದು ಬರೀ ನಂದನ್ನೇ ಯಾವುದೇ ಆಗಲಿ ಸರ್. ನನ್ನ ಮೀಡಿಯಾದಲ್ಲಿ ಫಸ್ಟ್ ನನ್ನ ಫೋಟೋ ಬರ್ತಾ ಇದೆ ಸರ್, ಝೂಮ್ ಹಾಕಿ ನನ್ನ ಫೋಟೋ ಹಾಕ್ತಾ ಇದ್ದಾರೆ. ಎಂತ ಕೊಲೆ ಮಾಡಲಿ ಅಂತ ಸುಲಿಗೆ ಮಾಡಲಿ ಸರ್, ಯಾವ ಹೆಣ್ಮಕ್ಳದ್ದು ಫೋಟೋ ಹಾಕಿಲ್ಲ ನಾನು ನೋಡಿದ್ದೀನಿ. ನಾನೇನು ತಪ್ಪು ಮಾಡಲಿ ಅಂತ ಹೇಳಿ ಮನಿ ಟ್ರ್ಯಾಕ್ ಅಂದ್ರೆ ಏನು ಗೊತ್ತಿಲ್ಲ ಸರ್. ಅದೇ ಬಿಸ್ನೆಸ್ ಮಾಡ್ಕೊಂಡಿದ್ರೆ ನನ್ನ ಮಕ್ಕಳು ನನ್ನ ಕಷ್ಟಪಟ್ಟು ದುಡ್ದು ಏನಕ್ಕೆ ಸಾಕ್ಬೇಕು ಸರ್? ನನ್ನ ಫೋಟೋ ಇವು ಪರಿಚಯನೇ ಇಲ್ಲ, ಏನು ಗೊತ್ತಿಲ್ಲದವ್ರು ಕರ್ಕೊಂಬಂದು ಮೀಡಿಯಾದ ನಿಲ್ಲಿಸಿ ಇವರೆಲ್ಲ ಪರಿಚಯ, ಅದು ಪರಿಚಯ ಇದು ಪರಿಚಯ ಅಂದರೆ ನಾನು ಎಲ್ಲಿಗೆ ಹೋಗ್ಲಿ ಸರ್? 4 ಜನ ನಾನು ಗಂಡು ಮಕ್ಳು ಬಿಡ್ರಿ ಸರ್, ಇವರು ಹೆಣ್ಮಕ್ಳು ಎಲ್ಲಿಗೂ ಗಡ್ಡಾಡ್ಲಿ. 4 ಜನ ನೋಡು ಚಿಟ್ಕಿ ಹೊಡೆದು ಬಾರಮ್ಮ ನೀನು ಮನಿ ಟ್ರ್ಯಾಪ್ ಅಂತ ನನಗೆ ಬೆಳ್ಳಿಟ್ಟು ಮಾತಾಡ್ತಾರೆ ಸರ್. ಸೆನ್ಸ್ ಬೇಡ ಸರ್. ಅದು ಏನೇನು ಸರ್, ಏನೇನೋ ಮಾತಾಡ್ತಾರಲ್ಲ ಸರ್, ಏನೇನೋ ವರ್ಡ್ಸ್ಗಳೆಲ್ಲ ಹಾಕ್ತಾರೆ. ಇದೇನಾ ಸರ್ ಹೆಣ್ಮಕ್ಳಿಗೆ ನ್ಯಾಯ ಕೊಡೋದು? ನನಗೆ ಅನ್ಯಾಯ ಆಗಿರೋದು. ಅನ್ಯಾಯದಲ್ಲಿ ನ್ಯಾಯ ಏನು ಅನ್ಯಾಯ ಏನು ಒಂದು ಗೊತ್ತಾಗ್ತಿಲ್ಲ ನನಗಂತೂ. ನಾನೇನು ಕೊಟ್ಟಿಲ್ಲ ಸರ್, ಅವರೇ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನಾನು ಅದ್ರಾಗ ಅವ್ರು ಬಂದಾಗ ಸರ್ ಏನು ಸರ್ ಇದು ಅಂತ 2-3 ಸತಿ ಹೋಗಿದ್ದೀನಿ ಸರ್. ಏನು ಸರ್ ಇದು ಅಂತ, ನನಗೇನು ಗೊತ್ತಿಲ್ಲಮ್ಮ ಅಂತ ಅವ್ರು ಹೇಳ್ತಾರೆ ಸರ್. ಅವರು ಕೊಲೆ ಬೆದರಿಕೆ ಇಲ್ಲ ಸರ್, ಕೊಟ್ಟಿದ್ದೀನಿ, ಮೊನ್ನೆ ಹೋಗಿದ್ದೀವಿ. ನಾನು